ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಯಾತ್ರಾ ವಿಡಿಯೋಸ್. ಈಗ ನಾವು ನೋಡ್ತಾ ಇರೋದು ಉಜ್ಜಯಿನಿ ಮಹಾಕಾಲೇಶ್ವರ ಟೆಂಪಲ್. ದರ್ಶನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ದೇವರು. ನಿಮಗೆ ಲಾಸ್ಟ್ ವೀಡಿಯೋಲಿ ಹೇಳಿದ್ದೀನಿ, ನಾವು ಗುಜರಾತ್ ಟ್ರಿಪ್ ಅಂತ ಪ್ಲ್ಯಾನ್ ಮಾಡಿಕೊಂಡು 6 ಜ್ಯೋತಿರ್ಲಿಂಗ ದರ್ಶನ ಮಾಡಬೇಕು ಅಂದ್ಕೊಂಡು. ಈಗ ನಾವು ಗುಜರಾತಲ್ಲಿದ್ದೀವಿ, ಗುಜರಾತ್ ಕಚ್ಚಲ್ಲಿದ್ದೀವಿ. ಕಚ್ಚಿಂದ ನಮಗೆ ಉಜ್ಜಯಿನಿ ಮಹಾಕಾಲೇಶ್ವರ ಟೆಂಪಲ್ಗೆ ಸುಮಾರು ಒಂದು 770 ಕಿಲೋಮೀಟ್ರ್ ದೂರ ಆಗುತ್ತೆ. ನಾವು ಗುಜರಾತಿಂದ ಪ್ರಯಾಣ ಮಾಡ್ತಾಯಿದ್ವಿ. ನೋಡ್ಬೋದು ನೀವು ರೋಡೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಗುಜರಾತಲ್ಲಿ ಎಲ್ಲ ರೋಡ್ಗಳು ತುಂಬ ಚೆನ್ನಾಗಿದೆ. ಕಚ್ಚಲ್ಲಿ ನಾವು ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಬಿಟ್ವಿ. ಹಂಗಾಗಿ ನಮಗೆ 1 ಡೇ ಫುಲ್ ಜರ್ನಿ ಮಾಡಿದ್ದೀವಿ. ಈ ವಿಡಿಯೋನ ಎಲ್ಲರೂ ತಪ್ಪದೇ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಗುಜರಾತಲ್ಲಿ 6 ಗಂಟೆಗೆ ಬಿಟ್ಟು ಉಜ್ಜಯಿನಿ ಬರೋ ಅಷ್ಟೊತ್ತಿಗೆ ನಮಗೆ ರಾತ್ರಿ 10:30, 11 ಗಂಟೆ ಆಗಿರ್ಬೋದು. ನೈಟ್ ವಿಜುವಲ್ ನೋಡಿ ಈ ಥರ ಕಾಣುತ್ತೆ. ನಾವು ನೈಟ್ ಏನು ದರ್ಶನಕ್ಕೆ ಹೋಗಿಲ್ಲ, ಬೆಳಗ್ಗೆ ಎದ್ದು ದರ್ಶನಕ್ಕೆ ಹೋದ್ವಿ. ನೋಡಿ, ಬೆಳಗ್ಗೆ ನಾವು ರೂಮಲ್ಲಿ ಆಲ್ಟಿದ್ದು, ಬೆಳಗ್ಗೆ ಎದ್ದು ದರ್ಶನಕ್ಕೆ ಬಂದ್ವಿ. ಈಗ ನಮಗೆ ದೇವಸ್ಥಾನದಿಂದ ಸುಮಾರು 1.5 ಕಿಲೋಮೀಟ್ರ್ ದೂರದಲ್ಲಿ ನಮಗೆ ರೂಮ್ ಸಿಕ್ತು, ಚೆನ್ನಾಗಿರೋ ರೂಮ್ ಸಿಕ್ತು. ಅಲ್ಲಿಂದ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಉಜ್ಜಯಿನಿ ಮಹಾಕಾಲೇಶ್ವರ ದರ್ಶನ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ನೆಕ್ಸ್ಟು ನಾವು ಉಜ್ಜಯಿನಿಯಿಂದ ಇಂಡೋರ್ಗೆ ಬಂದು, ಇಂಡೋರಿಂದ ಮತ್ತು ಓಂಕಾರೇಶ್ವರ ದರ್ಶನ ಮಾಡ್ಬೋದು ನಾವು. ಅದು ಓಂಕಾರೇಶ್ವರ ಟೆಂಪಲ್ದು ಇನ್ನೊಂದು ನೆಕ್ಸ್ಟ್ ವೀಡಿಯೋಲ್ಲಿ ಬರುತ್ತೆ ನಿಮಗೆ, ಓಂಕಾರೇಶ್ವರ ಜ್ಯೋತಿರ್ಲಿಂಗ. ಅದನ್ನು ಈ ಟ್ರಿಪ್ಪಲ್ಲಿ ನಾವು ಓಂಕಾರೇಶ್ವರ ದರ್ಶನ ಆದರೆ ನಮಗೆ 6 ಜ್ಯೋತಿರ್ಲಿಂಗಗಳು ದರ್ಶನ ಆದಂಗೆ ಆಗುತ್ತೆ ನಮಗೆ. ಈ ಟ್ರಿಪ್ಪಲ್ಲಿ ನಮಗೆ 6 ಜ್ಯೋತಿರ್ಲಿಂಗ ಅಂದರೆ ಯಾವ್ಯಾವ ಜ್ಯೋತಿರ್ಲಿಂಗ ಅಂದರೆ, ಫಸ್ಟು ಪೂನಾ ಅಲ್ಲಿ ಭೀಮಾಶಂಕರ್ ಜ್ಯೋತಿರ್ಲಿಂಗ ಒಂದು, ಮತ್ತು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ, ಮತ್ತು ಸೋಮನಾಥೇಶ್ವರ ಜ್ಯೋತಿರ್ಲಿಂಗ, ಮತ್ತು ನಾಗೇಶ್ವರ ಜ್ಯೋತಿರ್ಲಿಂಗ, ಮತ್ತು ಓಂಕಾರೇಶ್ವರ, ಉಜ್ಜಯಿನಿ ಮಹಾಕಾಲೇಶ್ವರ. 6 ಜ್ಯೋತಿರ್ಲಿಂಗ ದರ್ಶನ ನಾವು ಈ ಟ್ರಿಪ್ಪಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. 5 ಜ್ಯೋತಿರ್ಲಿಂಗಗಳ ದರ್ಶನ ಆಯಿತು ಉಜ್ಜಯಿನಿ ಸೇರಿ. ನೆಕ್ಸ್ಟು ಓಂಕಾರೇಶ್ವರ ಹೋಗ್ಬೇಕು ನಾವು. ಓಂಕಾರೇಶ್ವರ ಹೋಗ್ಬೇಕಂದ್ರೆ ಓಂಕಾರೇಶ್ವರ ದರ್ಶನ ಮಾಡಿಕೊಂಡು ಇಂಡೋರ್ಗೆ ಹೋಗಿ, ಇಂಡೋರಿಂದ ಓಂಕಾರೇಶ್ವರಕ್ಕೆ ಹೋಗ್ಬೋದು. ಇಲ್ಲಿಂದ ಉಜ್ಜಯಿನಿಯಿಂದ 80 ಕಿಲೋಮೀಟ್ರ್ ಇಂಡೋರಿಂದ ಒಂದು 70 ಕಿಲೋಮೀಟ್ರ್ ದೂರದಲ್ಲಿ ಓಂಕಾರೇಶ್ವರ ಜ್ಯೋತಿರ್ಲಿಂಗ ನಾವು ನೋಡ್ಬೋದು. ನಾವು ರೂಮಿಂದ ಸುಮಾರು 1.5 ಕಿಲೋಮೀಟ್ರ್ ದೂರ ಇದೆ ಅಂತ ಹೇಳ್ತೀನಲ್ಲ. ಇದೇ ಥರ ಸಂಧಿಯಲ್ಲಿ ನಡ್ಕೊಂಡು, ನಮಗೂ ಸ್ವಲ್ಪ ಕನ್ಫ್ಯೂಸ್ ಆಯಿತು ರೋಡು, ಯಾಕಂದರೆ ಫಸ್ಟ್ ಟೈಮ್ ಬಂದಿರೋದು ಉಜ್ಜಯಿನಿಗೆ. ಹಾಗಾಗಿ ಅವ್ರನ್ನೂ ಅಲ್ಲಿರೋವಂಥ ಸ್ಥಳೀಯರನ್ನ ಕೇಳ್ಕೊಂಡು ಬಂದ್ವಿ. ಇದೇ ನೋಡಿ ಉಜ್ಜಯಿನಿ ಕ್ಯೂ ಸೆಂಟ್ರ್ ಇದು ಸ್ಪೆಷಲ್ ಟಿಕೆಟ್ 250 ಇದ್ದು. ಆ ಕಡೆ ಕಾಣ್ತಾ ಇದೆಯಲ್ಲ, ಅದು ಫ್ರೀ ದರ್ಶನಕ್ಕೆ ಸುಮಾರು ಜನ ಇದ್ದಾರೆ, ರಶ್ ಇದೆ. ಹಂಗಾಗಿ ನಾವು 250 ರೂಪಾಯಿ ದರ್ಶನನೇ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು, ಇಲ್ಲೊಂದು ಗಣಪತಿ ದೇವಸ್ಥಾನ ಇದೆ. ನಿಮಗೇನಾದರೂ ಕನ್ಫ್ಯೂಸ್ ಆದರೆ ಆ ಗಣಪತಿ ದೇವಸ್ಥಾನ ಆಪೋಸಿಟಲ್ಲಿರೋದೇ 250 ಟಿಕೆಟ್ ಕೌಂಟ್ರು. 250 ಕೌಂಟ್ರ್ ತೊಗೊಂಡ್ರೆ, ನಾವು 250 ರುಪೀಸ್ ಟಿಕೆಟ್ ತೊಗೊಂಡ್ರೆ ಸುಮಾರು ಒಂದು 2ರಿಂದ 2.5 ಅವರಲ್ಲಿ ದರ್ಶನ ಆಗ್ತದೆ ಅಂತ ಅಲ್ಲಿನ ಸ್ಥಳೀಯರು ಹೇಳಿದ್ರು. ಟಿಕೆಟ್ ತೊಗೊಂಡು ನಾವು 4 ಜನ ಕ್ಯೂ ಅಲ್ಲಿ ಬರ್ತಾಯಿದ್ದೀವಿ. ತುಂಬ ಜನ ಇದ್ದಾರೆ. ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಬಂದ್ವಿ ನಾವು, 6-6:30 ಅಷ್ಟೊತ್ತಿಗೆ ನಾವು ದರ್ಶನಕ್ಕೆ ಅಂತ ಬಂದ್ವಿ. ತುಂಬ ಜನ ಇದ್ದಾರೆ 6 ಗಂಟೆಯಲ್ಲಿ. ಇಲ್ಲಿ ಏನಂದರೆ ವಿಶೇಷ, 3 ಗಂಟೆಗೆ ಮಹಾಕಾಲೇಶ್ವರನಿಗೆ ಭಸ್ಮಾಭಿಷೇಕ ನಡೀತದಂತೆ. ಅದು ತುಂಬ ಪವಿತ್ರವಾದದ್ದು ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾಯಿದ್ದಾರೆ. ಅದು ಟಿಕೆಟ್ ಆನ್ಲೈನಲ್ಲಿ ನಾವು ಎಷ್ಟು ಸತಿ ಟ್ರೈ ಮಾಡಿದ್ರೂ ನಮಗೆ ಸಿಕ್ಕಲಿಲ್ಲ. ಹಾಗಾಗಿ ನಾವು ಅಲ್ಲೇ ತೊಗೊಂಡು ಹೋಗ್ಬೇಕಂದ್ರೆ ನಮಗೆ ಒಂದು 2 ಡೇಸ್ ಟೈಮ್ ಹಿಡಿತದೆ. ಯಾಕಂದರೆ ರಾತ್ರಿ 12 ಗಂಟೆಗೆ ನಾವು ಟಿಕೆಟ್ ಕೌಂಟ್ರಿಗೆ ನಿಂತ್ಕೊಂಡ್ರೆ ಬೆಳಗ್ಗೆ 8 ಗಂಟೆಗೆ ಟಿಕೆಟ್ ಸಿಗ್ತದಂತೆ. ಅಷ್ಟೊಂದು ರಶ್ ಇದೆ. ಹಾಗಾಗಿ ನಾವು 250 ತೊಗೊಂಡು ಕ್ಯೂ ಅಲ್ಲಿ ಬಂದುಬಿಟ್ವಿ. ನೋಡಿ, ನಾವು ಅಲ್ಲಿ ಟಿ ವಿಯಲ್ಲಿ ನೋಡ್ಬೋದು, ಉಜ್ಜಯಿನಿ ಮಹಾಕಾಲೇಶ್ವರನಿಗೆ ಅಭಿಷೇಕ ನಡೀತಾ ಇದೆ. ಅದನ್ನು ಡೈರೆಕ್ಟಾಗಿ ಇಲ್ಲಿ ಟಿ ವಿಯಲ್ಲಿ ಡಿಸ್ಪ್ಲೇ ಮಾಡ್ತಾಯಿರ್ತಾರೆ ಕ್ಯೂ ಅಲ್ಲಿ. ನಾವು ಹೋಗೋವಾಗ ಅದನ್ನು ನೋಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಎಲ್ಲ. ಹೊಸ್ದಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅನಿಸ್ತದೆ. ಇದೆಲ್ಲ ಕ್ಯೂ ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ತುಂಬ ಸಿಸ್ಟಮಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಉಜ್ಜಯಿನಿ ಮಹಾಕಾಲೇಶ್ವರ ಟೆಂಪಲ್ಲು. ತಪ್ಪದೆ ಈ ವಿಡಿಯೋನ ಎಲ್ಲರೂ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ತುಂಬ ಚೆನ್ನಾಗಿರುವಂಥ ಜ್ಯೋತಿರ್ಲಿಂಗ ಉಜ್ಜಯಿನಿ
ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ಇದು ತುಂಬ ಪವಿತ್ರವಾದದ್ದು. ನಾವು ಅಲ್ಲಿಗೆ ಈ ಟ್ರಿಪ್ಪಲ್ಲೇ 6 ಜ್ಯೋತಿರ್ಲಿಂಗ ದರ್ಶನ ಮಾಡಿದ್ವಿ. ಇದೇ ನೋಡಿ ಮೇಯ್ನ್ ಇದು ದೇವಸ್ಥಾನ ಗರ್ಭಗುಡಿ ಇರುವಂಥ ಜಾಗದಲ್ಲೇ ಡಿಸ್ಪ್ಲೇ ಮಾಡಿದ್ದಾರೆ. ಮೇಲ್ಗಡೆ ಕೆಳಗಡೆ ದರ್ಶನ ಪೂಜೆ ಆಗ್ತಾಯಿದೆ, ಮೇಲ್ಗಡೆ ಡಿಸ್ಪ್ಲೇ ಕಾಣ್ತಾಯಿದೆ. ನಾವು ಇಲ್ಲಿಂದ ಎರಡೂ ನೋಡ್ಬೋದು. ತುಂಬ ಚೆನ್ನಾಗಿದೆ ಉಜ್ಜಯಿನಿ ಮಹಾಕಾಲೇಶ್ವರ. ನೋಡಿದ್ರೆ ಇದೆ ಈ ಲಿಂಗ ಬಂದು ಅಭಿಷೇಕಕ್ಕೆ ಆಗೋಕ್ಕೆ ಮುಂಚೆ ಒರಿಜಿನಲ್ ಲಿಂಗ ಅದು ಅಭಿಷೇಕ ಆಗೋಕ್ಕೆ ಮುಂಚೆ ಆ ಥರ ನಮಗೆ ನೋಡ್ಬೋದು. ಅಭಿಷೇಕಕ್ಕಿಂತ ಮುಂಚೆ ಬಂದಾಗ ಅವ್ರಿಗೆ ಆ ಥರ ಒರಿಜಿನಲ್ ಲಿಂಗ ನೋಡ್ಬೋದು ನಾವು. ಮತ್ತು ಅಲಂಕಾರ ಮಾಡಿದ್ರೆ ಮಾಮೂಲಿ ಒಂದೊಂದು ದಿವಸಕ್ಕೆ ಒಂದೊಂದು ಥರ ಅಲಂಕಾರ ಮಾಡ್ತಾರೆ. ಇಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಈಶ್ವರನ್ನ. ತಪ್ಪದೆ ಈ ವಿಡಿಯೋನ ನೋಡಿ. ಈ ಉಜ್ಜಯಿನಿ ಮಹಾಕಾಲೇಶ್ವರ ಟೆಂಪಲ್ಲು ಬ್ಯಾಂಗ್ಳೂರಿಂದ ಹೋಗ್ಬೇಕಾದ್ರೆ ನಮಗೆ ಇಂಡೋರ್ಗೆ 1350 ಕಿಲೋಮೀಟ್ರ್ ದೂರ ಆಗುತ್ತೆ. ಇಂಡೋರಿಂದ ಸುಮಾರು ಒಂದು 80 ಕಿಲೋಮೀಟ್ರ್ ದೂರ. ನಾವು ಬೆಂಗಳೂರಿಂದ ಏನಾದರೂ ಪ್ಲ್ಯಾನ್ ಮಾಡ್ಕೊಂಬಂದರೆ ಉಜ್ಜಯಿನಿ ಮಹಾಕಾಲೇಶ್ವರ ಮತ್ತು ಓಂಕಾರೇಶ್ವರ ಎರಡು ದರ್ಶನ ಮಾಡ್ಬೋದು. ಓಂಕಾರೇಶ್ವರಲ್ಲಿ ನರ್ಮದಾ ನದಿನೂ ಸ್ನಾನ ಮಾಡ್ಬೋದು. ವಿಶೇಷವಾಗಿ ನರ್ಮದಾ ನದಿ ತುಂಬ ಶಕ್ತಿ ಇರುವಂಥ ನದಿ ಅದು. ಆ ನರ್ಮದಾ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ದೊಡ್ಡವರು. ನಾವು ನೋಡ್ಬೋದು. ಈಗ ನಮ್ಗೆ ದರ್ಶನ ಆಗಿ ಆಚೆ ಬಂದ್ವಿ. ಆಚೆ ಬಂದಾಗ ನಮಗೆ ಉಜ್ಜಯಿನಿ ಮಹಾಕಾಲೇಶ್ವರ ಟೆಂಪಲ್ ನೋಡು ಈ ಥರ ಕಾಣುತ್ತೆ. ನಮಗೆ ತುಂಬ ಚೆನ್ನಾಗಿದೆ, ಪವಿತ್ರವಾದ ದೇವಸ್ಥಾನ ಇದು. ಎಲ್ಲರೂ ನಮಗೆ ಈ ಗುಜರಾತ್ ಟ್ರಿಪ್ ಅಂತ ಪ್ಲ್ಯಾನ್ ಮಾಡಿರೋದ್ರಲ್ಲಿ ನಿಮಗೆ 6 ಜ್ಯೋತಿರ್ಲಿಂಗ ದರ್ಶನ ಆದಂಗೆ ಆಯಿತು. ಓಂಕಾರೇಶ್ವರ ದರ್ಶನ ಮಾಡ್ತೀವಿ ನಾಳೆ, ಅದು ಸೇರಿ ನಮಗೆ 6 ದರ್ಶನಲಿಂಗ ಆಯಿತು. 6 ಜ್ಯೋತಿರ್ಲಿಂಗ ದರ್ಶನ ಆಯಿತು. ಇದಕ್ಕೆ ಮುಂಚೆ ನಾವು 3 ಜ್ಯೋತಿರ್ಲಿಂಗ ದರ್ಶನ ಮಾಡಿದ್ವಿ. ಅದ್ಯಾವುದು ಅಂದರೆ ರಾಮೇಶ್ವರಮಲ್ಲಿ ಒಂದಿರೋದು, ಮತ್ತು ಆಂಧ್ರದಲ್ಲಿ ಶ್ರೀಶೈಲಂ, ಮತ್ತು ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥ, ಇವು 3 ದರ್ಶನ ಮಾಡಿದ್ವಿ. ಅಲ್ಲಿಗೆ ಒಟ್ಟು 9 ಜ್ಯೋತಿರ್ಲಿಂಗ ದರ್ಶನ ಮಾಡಿದ್ದೀವಿ. ಇನ್ನು 3 ಜ್ಯೋತಿರ್ಲಿಂಗ ನೋಡಬೇಕಾಗಿರೋದು ಇದೆ. 12 ಜ್ಯೋತಿರ್ಲಿಂಗ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ದೊಡ್ಡವರು ಹೇಳಿದ್ದಾರೆ. ಹಂಗಾಗಿ ನಾವು ಈಗ 9 ಜ್ಯೋತಿರ್ಲಿಂಗ ದರ್ಶನ ಆಗಿದೆ ನಮಗೆ. ಈ ಟ್ರಿಪ್ಪಲ್ಲಿ 6, ಅದಕ್ಕೆ ಮುಂಚೆ 3 ದರ್ಶನ ಮಾಡಿದ್ವಿ. ಇನ್ನು 3 ದರ್ಶನ ಮಾಡಬೇಕಾಯ್ತದೆ. ಅದನ್ನು ದರ್ಶನ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ.
ಉಜ್ಜಯಿನಿ ಮಹಾಕಾಲೇಶ್ವರ ದರ್ಶನ ಆಯ್ತಲ್ಲ, ದರ್ಶನ ಮಾಡಿಕೊಂಡು ನಾವು ಆಚೆ ಬರುವಾಗ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಸುಮಾರು ಹಲವಾರು ನಮಗೆ ಅಲ್ಲಿ ಪೂಜಾರರು ದರ್ಶನಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಪೂಜೆ ಮಾಡಿಕೊಟ್ಟು ನಮಗೂ ತೀರ್ಥ ಎಲ್ಲ ಕೊಡ್ತಾರೆ. ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಮುಂದೆ ಬಂದಾಗ ಉಜ್ಜಯಿನಿ ಕಾರಿಡಾರ್ ಅಂತ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ನಾವು. ಇಲ್ಲಿ ಫೋಟೋ ತಕ್ಕೊಳಕ್ಕೆಲ್ಲ ತುಂಬ ಚೆನ್ನಾಗಿ ಶಿವಂದು ಮತ್ತು ವಿನಾಯಕಂದು ಎಲ್ಲ ಹಲವಾರು ಸ್ಟ್ಯಾಚ್ಯೂಸು ರೆಡಿ ಮಾಡಿದ್ದಾರೆ. ತುಂಬ ಡೆಕೋರೇಷನ್ ಆಗಿ ಮಾಡಿದ್ದಾರೆ. ಸುಮಾರು ಇದು 1.5 ಕಿಲೋಮೀಟ್ರ್ ದೂರ ಅಷ್ಟು ಇದೆ. ಇಲ್ಲಿ ಓಡಾಡೋಕ್ಕೆ ವಯಸ್ಸಾಗಿರೋವಂಥ ಅವ್ರಿಗೆ ಎಲೆಕ್ಟ್ರಿಕ್ ಆಟೋಸು ಅವೈಲೇಬಲ್ ಇದೆ. ಅದರಲ್ಲಿ ಅವ್ರು ವಯಸ್ಸಾಗಿರೋರ್ಗೆ ಮಾತ್ರ ಓಡಾಡ್ಬೋದು. ಮಿಕ್ಕಿದವರೆಲ್ಲ ಇಲ್ಲೇ ನೋಡಿಕೊಂಡು ಆರಾಮಾಗಿ ಫೋಟೋ ಗೀಟೋ ತಕ್ಕೊಂಡು ಆರಾಮಾಗಿ ನೋಡ್ಬೋದು. ತುಂಬ ಚೆನ್ನಾಗಿದೆ ಕಾರಿಡಾರು. ಈ ಉಜ್ಜಯಿನಿಯಲ್ಲಿ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ಬಿಟ್ಟು ಇನ್ನೂ ಹಲವಾರು ದೇವಸ್ಥಾನಗಳು ಇಲ್ಲಿ, ಮುಖ್ಯವಾದ ದೇವಸ್ಥಾನಗಳು ಇಲ್ಲಿ ಇವೆ. ಅದರಲ್ಲಿ ಪ್ರಮುಖವಾಗಿ ಮಹಾಕಾಳಿ ಶಕ್ತಿಪೀಠ ಇಲ್ಲೇ ಇರೋದು, ಉಜ್ಜಯಿನಿಯಲ್ಲೇ ಇರೋದು. ಮತ್ತು ಕ್ಷೇತ್ರಪಾಲಕನಾಗಿ ಕಾಲಭೈರೇಶ್ವರ ದೇವಸ್ಥಾನ ಒಂದಿದೆ. ಇವೆರಡು ದೇವಸ್ಥಾನವೂ ನಾವು ದರ್ಶನ ಮಾಡಿದ್ದೀವಿ. ಅವು ಮಹಾಕಾಳಿ ಶಕ್ತಿಪೀಠ ಒಂದು ವಿಡಿಯೋ ಮಾಡಿದ್ದೀನಿ. ಮತ್ತು ನೆಕ್ಸ್ಟು ಕ್ಷೇತ್ರಪಾಲಕ ಕಾಲಭೈರೇಶ್ವರ ಟೆಂಪಲ್ ಒಂದು ವಿಡಿಯೋ ಮಾಡಿದ್ದೀನಿ. ಅದು ಸಪ್ರೇಟಾಗಿ ವಿಡಿಯೋ ಬರುತ್ತೆ. ಯಾಕಂದರೆ ಒಂದೇ ವಿಡಿಯೋಲಿ ಎಲ್ಲ ಇನ್ಕ್ಲೂಡ್ ಮಾಡಿದ್ರೆ ತುಂಬ ಲೆಂತ್ ಆಗುತ್ತೆ, ನೋಡೋದಕ್ಕೂ ನಿಮಗೂ ಕಷ್ಟ ಆಗುತ್ತೆ. ಹಾಗಾಗಿ ಇವೆರಡು ವಿಡಿಯೋನ ಸಪ್ರೇಟ್ ಮಾಡಿದ್ದೀನಿ. ಖಚಿತವಾಗೂ ಈ ವಿಡಿಯೋಗಳೆಲ್ಲ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.